ನಿಮ್ಮ ಹೆಸರೇನು? ಗದ್ದಮ್ಮ. ಗದ್ದಮ್ಮ, ಏನ್ ನಿಮ್ ಪ್ರಾಬ್ಲಮ್ ಅಮ್ಮ? ನಮ್ ಪ್ರಾಬ್ಲಮ್ ಏನ್ ಸರ್ ಇದ್ರೆ ಇಲ್ಲಿ ಯಾವ್ದು ಹಳ್ಳ ದಾಟ್ರೆ ನೀರಿಲ್ಲ. ಅದೆಲ್ಲ ಯಾರ್ದು ಮನೆ? ಅಲ್ಲೂ ಇದಾರ, ಆ ಕಡೆನೂ ಇದಾರ? ಅವರು ಎಲ್ಲರೂ ನಮ್ಮ ಮಾವರವ್ರು ಪಕ್ಕದವರು. ಹೌದಾ? ಏನಾದ್ರು ಇಲ್ಲಿಂದ ಹಳ್ಳ ಬಂದ್ಬಿಟ್ರೆ ಮಕ್ಳು ಸ್ಕೂಲ್ಗೆ ಹೋಗೋದ ಕಡೆ ರೋಡ್ ಇಲ್ಲ, ಅಲ್ಲಿ ರೋಡ್ ಮಾಡಿಸಿ ನೀರಿಲ್ಲ, ಎಲ್ಲದಕ್ಕೂ ಸೌಲಭ್ಯ ಮಾಡ್ಬೇಕು. ಇಲ್ಲಾಂದ್ರೆ ಏನ್ಕಿ ಇದು ಓಟು ಹಾಕಲ್ಲ ಇನ್ಮೇಲೆ ಎಲೆಕ್ಷನ್ ಹಂಗೆಲ್ಲ ಹೇಳಕ್ ಆಗುದಿಲ್ಲ. ಹಂಗೆ ಹೇಳ್ಬೇಕು ಇನ್ಮೇಲೆ. ಓಟುನ ಒಳ್ಳೆ ವ್ಯಕ್ತಿಗೆ ಹಾಕಿ. ಒಳ್ಳೆ ವ್ಯಕ್ತಿಗೆ ಹಾಕ್ತಿವಿ. ಇಲ್ಲಿ ಏನಾರು ಮಕ್ಳು ಸ್ಕೂಲ್ ಕಳ್ಸೋಕೈತೆ, ಆ ಕಡೆ ಹಳ್ಳ ಬಂದ್ಬಿಟ್ರೆ ಪಾಲ ಕಟ್ಸೋದಿಲ್ಲ. ಈ ಕಡೆ ನೋಡಿದ್ರೆ ಹಳ್ಳ ದಾಟ್ಕೊಂಡ್ ಬಂದ್ವಲ್ಲ ನಾವು, ಹಳ್ಳ ದಾಟ್ಕೊಂಡ್ ತೋರ್ಸ್ಕೊಂಡ್ ಬಂದೆ ನೋಡಿ. ಅದೇ ಇದ್ರಲ್ಲಿ ರೋಡ್ ಹಾಕ್ಬೇಕು ಒಂದು, ಅದ್ನೂ ಮಾಡಲ್ಲ ನೋಡಿ. ಇಲ್ಲಿ ಮಕ್ಳು ಮರಿ ಆಟ ಆಡಕ್ ಹೋಗೋದಿಲ್ಲ, ಕಾಡ್ ಪಕ್ಕ. ಏನಾರು ಬಂದ್ರೆ ಚೀರ್ಚೆ ಆಗಿರ್ತಾರೆ ನಂಗೆ ಬಂದ್ ಮಾಡಿದ್ರೆ ಏನ್ ಸರ್ ಮಾಡೋದು? ಅದನ್ನ ಹೇಳ್ಬಿಟ್ಟು ಮಾಡಿ. ಚಿರತೆಗಳು ಬಂದು ಕಡ್ದಾಕ್ಬಿಡ್ತವೆ. ಚಿರತೆಗಳೆಲ್ಲ ಬರ್ತದ? ಬರ್ತವೆ. ಮತ್ ಚಿರತೆ ಬಂದ್ರೆ ನಮ್ ಜೊತೆ ಆಡ ಹೇಳ್ತದೆ. ಕತ್ಲೆ ಮನೆಗಳಿರ್ಬೇಕು, ಚಿರತೆ ಬರ್ದು ಇನ್ನೇನ್ ಮಾಡ್ತಾವ ಸ್ವಾಮಿ? ಕರೆಂಟ್ ಇಲ್ಲ, ಒಂದಿಲ್ಲ. ಈಗ ಇದು ಸೋಲಾರ್ ಲೈಟು ಯಾರು ಹಾಕ್ಸ್ಕೊಟ್ರದ್? ಇದು ನೀವೇ ಹಾಕ್ಸ್ಕೊಂಡ್ರದ್ ಅಲ್ವಾ? ನೀವೇ ಹಾಕ್ಸ್ಕೊಂಡ್ರಿ. ಇದು ಸೋಲಾರ್ ಲೈಟು ಮುಂದಗಡೆ ಅಪ್ಪ ಏನಾರು ಒಂದ್ ಬಂದದ ಇಲ್ವಾ ಅಂತ ತಿಳ್ಕೊಳಕ್ಕೆ. ಬರ್ತದೆ ಕತ್ಲೆ, ಏನಾರು ಬಂದ್ ಕಡ್ದು ಗಿಡ್ದು ಬಿಟ್ರೆ ಅದ್ನೇ ಮತ್ತೆ ಅದಕ್ಕೆ ಒಂದ್ ಬೆಳಕೆ ಬಿಡ ಸ್ವಾಮಿ ನಮ್ಗೆ. ಒಂದ್ ಆನೆ ಸ್ವಾಮಿ ಮನೆ ಒಳಗ್ ಬಂದ್ರೆ ಗೊತ್ತಾಗ್ದಂಗ ನಿಮಗೆ ಗೊತ್ತಾನ ಸ್ವಾಮಿ ಅನ್ಕೊಂತೀವಿ. ಗಪ್ಪನೆ ಗಪ್ಪನ ಬಾಗ್ಲಾಕೊಂಡ್ ಮಲಗ್ ಬಿಡ್ತೀರಿ ಬೇಗ ಸ್ವಾಮಿ. ನಾವ್ ಅದಕ್ಕೆ ಸ್ವಲ್ಪ ಬೇಗ ಬಂದಿದ್ದೀವಿ. 7 ಗಂಟೆಗೆ ಬಂದಿದೀವಿ. 8:30 9 ಗಂಟೆಗೆಲ್ಲ ಮಲಗ್ ಬಿಡ್ತಾರೆ. ಬೆಂಗಳೂರು ಗಂಟ 12 ಗಂಟೆ ಎಲ್ಲ ರೆಡಿ ಮಾಡ್ಕೊಡ್ಬೇಕು ಸ್ವಾಮಿ. ಇನ್ನೆಲ್ಲ ಎಲ್ಲ ರೆಡಿ ಮಾಡ್ಕೊಡ್ಬೇಕು. ಅದನ್ನ ನಾವು ಕೇಳ್ಕೊತಿದೀವಿ, ಕೈ ಮುಗಿದ್ ಕೇಳ್ಕೊತಿದೀವಿ. ದಯವಿಟ್ಟು ನೋಡಿ, ಇವ್ರ ಪಾಪ ಇವ್ರದ್ದು ಕಷ್ಟ ಗೊತ್ತಾಗೋದಿಲ್ವೇ? ಇದು ಕಾಸೆಲ್ಲ ಬರ್ತಿದ್ದ. ಬನ್ನಿ ಈ ಕಡೆ ಮನೆ ತೋರ್ಸೋಣ. ಈ ಕಡೆ ಮನೆ ತೋರ್ಸಮ್ಮ ಬನ್ನಿ. ಇಲ್ಲಿ ಈ ಕಡೆ ನೋಡಿ, ಇಲ್ಲಿ ಇಲ್ಲಿ ಹೆಂಗದೆ ನೋಡಿ, ಇಲ್ಲಿ ಇವ್ರದ್ದು ಪರಿಸ್ಥಿತಿ. ಇಲ್ಲಿ ಹೋಗ್ಬೋದ? ಇಲ್ಲಿ ಅಯ್ಯೋ 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 ನೋಡಿ, ಇದು ಸಿಮೆಂಟ್ ಶೀಟ್ ಒಳಗಡೆ ಇವ್ರು ಬದುಕ್ತಾ ಇರೋದು. ಅವ್ರ ಎದುರುಗಡೆ ಅವ್ರು ಮಾಡ್ಕೊಂಡವ್ರೆ ಸ್ವಲ್ಪ ಸ್ವಂತಗಿಂತ. ಇವರು ಹಿಂಗ್ ಬದುಕ್ತವ್ರೆ. ನೋಡಿ ಇಲ್ಲಿ ಬನ್ನಿ ಅಮ್ಮ, ಬನ್ನಿ ಒಳಗೆ. ನೋಡಿ ಬಾಗ್ಲು ಹಿಂದಕ್ಕೂ ಹೋಗಲ್ಲ. ಬನ್ನಿ ಒಳಗ್ ಬನ್ನಿ. ಇದ್ರೊಳಗೆ ಇದ್ರಿ, ಇದೇ ಬದುಕು. ಬನ್ನಿ ರಾಜಣ್ಣ ನೋಡಿ ತೋರಿಸ್ತೀನಿ ನೋಡಿ. ಈಗ ಇಲ್ಲೆಲ್ಲ ನೋಡಿ, ಇದು ನಿಮ್ಮ ಹೆಸರೇನು? ಮಾದೇವಮ್ಮ. ಮಾದೇವಮ್ಮನ್ ಡೂಪ್ಲೆಕ್ಸ್ ಹೌಸು, ಸರಿನಾ? ಮಾದೇವಮ್ಮನ್ ಡೂಪ್ಲೆಕ್ಸ್ ಹೌಸ್ ಇದೆಯಲ್ಲ, ಇದು ಟೆರೇಸು, ಆಯ್ತಾ? ಇದು ಲಕ್ಷಾಂತರ ರೂಪಾಯಿ ಕೊಟ್ಟು ಮಾಡಿರೋದು. ನೋಡಿ ಇಲ್ಲಿ ನಮ್ಮ ಮಾದೇವಮ್ಮನ ಹೈಟೆಕ್ ಕಿಚನ್ ಇದೆಯಲ್ಲ, ಹೆಂಗಿದೆ ನಮ್ಮ ಮಾದೇವಮ್ಮನ ಹೈಟೆಕ್ ಕಿಚನ್ನು? ಓ ಮಾದೇವಮ್ಮ, ಏನೋ ಭಾರಿ ಅಡಿಗೆ ಮಾಡ್ಬಿಟ್ಟಿದ್ರಿ ಭರ್ಜರಿಯಾಗಿ, ಎಣ್ಣೆ ಕಾಯಿಸ್ಬಿಟ್ಟು. ಬೆಂಕಿ ಗಿಂಕಿ ಕಾಯಿಸೋದಾರೆ ಇಲ್ಲಿ ಕಾಯಿಸ್ಕೋಬೋದು ನಮ್ಮ ಮಾದೇವಮ್ಮಂದು. ಬನ್ನಿ ಇಲ್ಲಿ. ಓ ನೀವು ಅಲ್ಲೇ ಕೂತ್ಕೊಂಡು ಅಲ್ಲೇ ಇದು ಮಾಡಿರಿ. ನೋಡಿ ಹೆಂಗಿದೆ, ಆಯ್ತಾ? ಇನ್ನು ಈ ಕಡೆ ನಮ್ಮ ಮಾದೇವಮ್ಮ ಇಟ್ಕೊಂಡಿರೋ ಐಟಮ್ಗಳು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು. ನೋಡಿ ರಾಗಿ ಹಿಟ್ಟು ಅದೇ ಇಲ್ಲಿ. ಆಮೇಲೆ ಟೊಮಾಟೊ ಎಲ್ಲ ಮಡಿಕೊಂಡು ಕೂತವ್ರೆ. ಇದು ಶೆಡ್ಡು, ಸರಿಯಾ? ನಾನು ಇದ್ಲೇ ಬದುಕ್ಬಿಟ್ಟೆ ಸ್ವಾಮಿ. ಇದ್ರಲ್ಲೇ ಬದುಕ್ಬಿಟ್ರಿ? ಅಲ್ಲ ಗಟ್ಟು ಮಂದ ಕಟ್ಟದಾಗಿಂದವೆ ಇದು ಇದೆ ಎಲ್ಲ. ಈಗ ಬಂದು ಇಂಥದ್ರೊಳಗಡೆ ಈಗ ಚಿರತೆ ನುಗ್ಗೇ ಬಿಡ್ತಾವ ಸ್ವಾಮಿ. ಇದ್ಲೆಲ್ಲ ನುಗ್ಗು ಬಿಡ್ತದೆ. ಸೈಡ್ ಸೇಫ್ಟಿ ಏನ್ ಮಾಡ್ಕೊಂಡವ್ರು ನೋಡಿ ಇಲ್ಲಿ ಇವರು. ಈ ತರ ಹಾಕೊಂಡಿದ್ರೆ ಹಂಗೆ ಬಾಳ್ತೀನಿ. ಹಿಂಗ್ ಹೋದ್ರೆ ಬೀಳ್ತದೆ ಈ ಕಡೆಗೆ. ಒಂದೇಟ್ ಗುಣಸು ಬಿಡ್ತಾವೆ ಸ್ವಾಮಿ. ನೋಡಿ ಇಲ್ಲಿ ನೋಡಿ, ಆನೆ ಪಾನೆ ಬಂತು. ಈಗ ಒಂದ್ ವೇಳೆ ಏನಾರು ಆನೆ ಪಾನೆ ಇಲ್ಲಿ ಬಂದು ನುಗ್ಗಿದ್ರೆ ಕಂಪ್ಲೀಟ್ ಆಗಿ ಇದು ಮುಗೀತು ಅಲ್ವಾ? ಎಲ್ಲ ಕಿತ್ತಾಕ್ ಹೋಗ್ಬಿಡ್ತವೆ, ಎಲ್ಲ ಕಿತ್ತು ಬಿಸಾಕ್ಬಿಡ್ತವೆ. ಈ ಕಡೆ ಎಲ್ಲ ಯಾರು ಇದಾರೆ? ನೀವು ಒಬ್ರಿಲ್ಲ ಸ್ವಾಮಿ. ಇವ್ ಎರಡೇ ಮನೆಯಾ? ಮನೆ ಇವೆರಡೇ ಬೀದಿ. ಎಲ್ಲ ಭಯ ಎಲ್ಲಾರು ಭಯ ಜಾಸ್ತಿ. ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಟ್ರು. ಟಿವಿ ಗಿವಿ ನೋಡ್ಬೇಕು ಅಂತ ಅನ್ಸೋದಿಲ್ವೇ? ಒಂದು ಇಲ್ಲ, ಟಿವಿ ಕರೆಂಟೇ ಇಲ್ವಲ್ಲ. ಆಮೇಲೆ ಟಿವಿ ಬಂದಿದ್ರಿ, ಟಿವಿಲಿ ಅದು ನೋಡ್ಬೇಕಲ್ಲ. ಈಗ ಟಿವಿ ಇಲ್ವಲ್ಲ ನಮ್ಗೆ ಟಿವಿ ಇದ್ರತನ ನೋಡ್ಬೋದು. ಕರೆಂಟ್ ಇಲ್ಲ, ಟಿವಿ ಇಲ್ಲ, ನಾವ್ ಯಾತ್ರ ನೋಡ್ದೆ ಸ್ವಾಮಿ? ಒಂದು ನೋಡ್ಕಿದ್ದಿಲ್ಲ ಅಲ್ಲವಾ? ನಿಮ್ಮ ಹೆಸರೇನಂದ್ರೆ ಗದ್ದವ. ಟಿವಿ ಗಿವಿ ನೋಡ್ಬೇಕು ಅಂದ್ರೆ ಹೆಂಗೆ? ಟಿವಿ ನೋಡ್ಬೇಕಿದ್ರೆ ನಮ್ ಕರೆಂಟ್ ಇಲ್ಲ, ಇನ್ನೇನ್ ಟಿವಿ ಹಾಕ್ಲಿ? ಟಿವಿ ಇಲ್ಲ, ಒಂದಿಲ್ಲ, ಸುಮ್ನೆ ನೀವು ಬಂದಿರೋದ ಮಾತಾಡೋದು ನೋಡ್ಬೇಕಲ್ಲ ಅಟ್ಲೀಸ್ಟ್. ಅದೇ ನೋಡ್ಲಿ ಬಿಡಿ ಸರ್. ಅಕ್ಕಪಕ್ಕ ಮನೆಗೆ ಹೋಗಲ್ವಾ? ಅಲ್ಲಿ ಎದುರುಗಡೆ ಮನೆ ನೆಂಟ್ರ ಮನೆ ಅಲ್ಲೆಲ್ಲ ಹೋಗಿ ನೋಡೋದಿಲ್ಲ? ಪಿಕ್ಚರ್ ಗಿಚ್ಚರ್ ನೋಡ್ಬೇಕು ಅಂದ್ರೆ ಯಾವ್ದಕ್ ಹೋಗೋದಿಲ್ಲ. ಯಾವ್ದಕ್ ಹೋಗೋದಿಲ್ಲ? ಮೊಬೈಲು ಇಲ್ಲ ನಮ್ಮ ಹತ್ರ. ಮೊಬೈಲು ಇಲ್ವಾ? ಅವ ನೀವು ನಿಜವಾಗ್ಲೂ ನಿಜವಾಗ್ಲೂ ಮೊಬೈಲ್ ಇದ್ರತಾನೆ. ಇಲ್ಲ ಎಲ್ಲಾರು ಕರೆಂಟ್ ಇದ್ರತ ಮೊಬೈಲ್ ಬೇಕು. ಇನ್ನೇನ್ ಚಾರ್ಜ್ ಹಾಕಳಕ್ಕೆ ಇಲ್ವಲ್ಲ? ಹೋಗ್ಬೇಕು ನೋಡಂಗ ರೋಡ್ಗೆ ಹೋಗ್ಬೇಕು, ಚಾರ್ಜ್ ಹಾಕ್ಬೇಕಂದ್ರೆ. ಇಲ್ಲಾಂದ್ರೆ ಇಲ್ಲ. ಯಾರಿಗಾರು ಈಗ ಮಾಮೂಲಿ ಬೇಸಿಕ್ ಸೆಟ್ ಇಟ್ಕೊಂಡಿದ್ದೀರಾ? ಚಿಕ್ ಫೋನು ಯಾರಿಗಾರು ಫೋನ್ ಮಾಡ್ಬೇಕು
ಅದು ನಮ್ಮ ಏನಾರು ಕೂಗ್ಬೇಕು ಅಂದ್ರೆ ಯಾರಿಗಾದ್ರು ಏನಾರು ಬಂದ್ಬಿಟ್ರೆ ಆನೆಗೇನೆ ಕೂಗಿದ್ರು ಫೋನ್ ಮಾಡಿದ್ರೆ ಕರೆದ್ರು ಬರ್ತಾರೆ. ಅದೊಂದು ಇಟ್ಕೊಂಡು ಕುತ್ಕೊಂಡಿದ್ರಿ, ಒಂದ್ ಬೇಸಿಕ್ ಸೆಟ್ ಇಟ್ಕೊಂಡು ಕುತ್ಕೊಂಡವ್ರೆ. ಈಗ ನೀವು ಮಾತಾಡೋದು ನೀವು ಟಿವಿಲಿ ನೋಡ್ಬೇಕಲ್ಲ, ಹೆಂಗ್ ನೋಡ್ತೀರಿ? ಬಿಡಿ, ನೀವು ನೋಡದೇ ಇದ್ರೆ ಸಾಕು, ನೋಡೋರು ನೋಡಿ ನಮ್ಗೆ ಅನುಕೂಲ ಮಾಡ್ಕೊಟ್ರೆ ಸಾಕು ಅಂತೀರಾ? ಹಂಗೆ ಏನವ ಅವ್ರಿವ್ರು ನೋಡ್ಬಿಟ್ಟು ಬಂದಿ ನಮ್ಗೆ ಹೇಳ್ತಾರೆ ನೋಡಿ ಹಿಂಗ್ ಹೇಳ್ತಾರಿ ಮಾಡಿದ್ರಿ ಅಂತ ಹೇಳ್ತಾರೆ. ಈಗ ನಾನು ಅದೇ ಹೇಳ್ತಿರೋದು ನಿಮ್ಮ ಮಾದೇವಮ್ಮ, ನೀವು ನೋಡೋದು ಇಂಪಾರ್ಟೆಂಟ್ ಅಲ್ಲ. ಈಗ ಈ ಕಾರ್ಯಕ್ರಮನ ನೋಡೋರು ನೋಡ್ಬಿಟ್ಟು ನಿಮ್ಗೆ ಅನುಕೂಲ ಮಾಡ್ಕೊಟ್ರೆ ಸಾಕು, ಅಷ್ಟೇ ನಮ್ಮ ಉದ್ದೇಶ, ಬೇರೆ ಏನಿಲ್ಲ. ನಿಜ ಸ್ವಾಮಿ, ನಮ್ಗೆ ಅದೇ ಬೇಕೀಗ. ಏನು ನೋಡಿ ನೀರಿಲ್ಲ, ಹಳ್ಳ ದಾಟ್ ನೋಗಿ ಅನ್ಸಮಿ ನೀರ್ ತಂದು ಕುಡಿಯೋದು ಏನೋ ಕಷ್ಟ. ಕತ್ಲೆ ಕಾವಳ ತಿರ್ಗಾಡೋಕ ಅನ್ಸಮಿ ಆನೆ ಹಾವುಗಳು ತಿರುಗ್ತವೆ. ಏನವ ಏನವ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಈ ರೋಡು ಮತ್ತೆ ಕರೆಂಟು ನಮ್ಗೆ ನೀರ್ ವಸ್ತಿ. ಆಮೇಲೆ ಇಲ್ಲಿ ಬರೋ ಚಿರತೆನೆಲ್ಲ ಕುರ್ಕೊಟ್ಟವ್ರು ಮಾಡ್ಬೇಕು, ಅಷ್ಟ್ ಕೆಲ್ಸ ಮಾಡ್ಲಿ. ಮಾಡಿದ್ರೆ ನಿಮಗೆ ಸಂತೋಷ, ಸಂತೋಷ, ನಿಮ್ದೇ ಖುಷಿ. ಅದೇ ಮಕ್ಳು ಮರಿ ನಡೆಯಬೇಕಲ್ಲ, ಸುತ್ತಾಡ್ಬೇಕಲ್ಲ ಅವಾಗ. ದುಡಿಮೆ ಏನ್ ಮಾಡ್ತೀರಾ? ದುಡ್ಮೆ ನೋಡಿ ಮಳೆ ಬಂದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಜಮೀನ್ ಮಾಡ್ಕೊಂಡಿದ್ದೀರಾ? ಒಂದೇ ಜಮೀನು. ಜಮೀನು ಏನು ಮಾಡ್ಬೇಡಿ ಅಂತಾರ, ಮಾಡಿ ಅಂತಾರ ಫಾರೆಸ್ಟರ್? ಮಾಡ್ಬೇಡ ಅಂತ ಹೇಳಿಲ್ಲ ಅವ್ರೇನು, ನಾವ್ ಮಾಡ್ತೀವಿ. ಆದ್ರೆ ಮಳೆ ಬಂದ್ರೆ ಹಾಕ್ತಿವಿ, ಇಲ್ಲಾಂದ್ರೆ ಇಲ್ಲ. ಇಲ್ಲ ಏನೋ ಜಮೀನ್ ಮಾಡ್ಲಿಲ್ಲ ಅಂತಂದ್ರೆ ಬಿಟ್ಟು ಹೋಗಿ ಮನೆ ಕೊಡಲ್ಲ, ಇಲ್ಲಿ ಮನೆ ಇರ್ಬೇಡಿ ಏನು ಹೇಳಲ್ಲ. ನಾವೇ ಹೊರಗಡೆ ಎಲ್ಲ ಹೋಗಿ ಹೊಟ್ಟೆ ಸಂಪಾದನೆ ಮಾಡ್ಬೇಕಿದ್ರೆ ಹೊರಗಡೆ ಹೋಗ್ಬೇಕು ಸರ್. ಹಂಗೆ ಏನ್ ಹೇಳ್ತಾರೆ? ಜಮೀನ್ ಬಿಟ್ಟು ಹೋಗ್ಬೇಕು, ಮತ್ತೆ ಹೋಗಂದ್ರು ಹೋಗೇಬೇಕು ಸ್ವಾಮಿ. ಹೋಗ್ಬಿಟ್ಟು ಹೋಗ್ಲೇಬೇಕು, ಜಮೀನ್ ಬಿಡ್ರಿ ಅಲ್ಲ ಇದೆಲ್ಲ ಏನು ಇಲ್ಲ. ಏನೋ ಉಳುಮೆ ಮಾಡ್ತಾ ಮಾಡಿ, ಉಳುಮೆ ಮಾಡ್ತಿಲ್ಲ ಅಂದ್ರೆ ಓಡಿ ಹೋಗಿ ಹಂಗಿಂತವ್ರೆ. ನಾವೆಲ್ಲ ಮುಳ್ಳು ಬಿತ್ತಾಕ್ತಿವಿ ಅಂತ. ಏನೋ ಮುಗಿತಾ ಹೋಯ್ತಾ?